वंश ऋषिभ्यो नमो महद्भ्यो नमो गुरुभ्यः। There is a very beautiful saying in Sanskrit language which says, it's the elaboration of the English proverb, haste makes waste. There is an English proverb which goes, haste makes waste. This Sanskrit verse is an elaboration of that one, but a much more beautiful addition. English ಭಾಷೆಯಲ್ಲಿ ಒಂದು ಗಾದೆ ಇದೆ. ಆ ಗಾದೆ ಏನು ಹೇಳುತ್ತೆ? ಹೇಸ್ಟ್ ಮೇಕ್ಸ್ ವೇಸ್ಟ್ ಅಂತ ಕೊಡುತ್ತೆ. ವೇಸ್ಟ್ ಅಂದರೆ ನಮಗೆಲ್ಲ ಗೊತ್ತು ತಾನೆ, ಯಾವುದು ಉಪಯೋಗಕ್ಕಿಲ್ವೋ ಅದಕ್ಕೆ ಹೆಸರೇನು? ವೇಸ್ಟ್. ಹೇಸ್ಟ್ ಅಂತ ಹೇಳಿದ್ರೆ ಆತ್ರ ಅಂತ ಇಂಗ್ಲೀಷಲ್ಲಿ, HAST ಅಂದರೆ ಆತ್ರ. ಸೊ ಆತ್ರ ಪಟ್ಟವನು ಕೆಡಿಸ್ತಾನೆ ಕಾರ್ಯವನ್ನು ಅಂತ ಕನ್ನಡದಲ್ಲಿ ಹೇಳ್ತೀವಲ್ಲ. ಏನು ಆತ್ರಗಾರನಿಗೆ ಬುದ್ಧಿಮಟ್ಟ, ಆತ್ರಗಾರನಿಗೆ ಬುದ್ಧಿಮಟ್ಟ. ಸೊ wise people and the people who have been successful, they advise that any activity you have to do, deliberate upon it and then do it. Any activity you want to do successfully with full fruit, positive fruit. Don't do it in a hurry. ಯಾವುದೇ ಕಾರ್ಯದಲ್ಲಿ ನೀನು ಸಿದ್ಧಿಯನ್ನು ಅಥವಾ ಸಫಲವಾಗಿ ಫಲಸ್ವರೂಪವಾಗಿ ಮಾಡಬೇಕಂತ ಅಭಿಪ್ರಾಯಪಟ್ಟರೆ ನೀನು ಆತ್ರಪಟ್ಟು ಮಾಡಿಬಿಡ ಯಾವುದೇ ಕೆಲಸವನ್ನು. ಆತ್ರಪಟ್ಟರೆ ಕೆಲಸ ಕೆಡುತ್ತೆ. ಆತರ ಅಂದರೆ ಏನು? ಫಲ ಕಾಣಿಸ್ತಾ ಇದೆ ಅದರಲ್ಲಿ, ಅರೆ ಎಷ್ಟು ಚೆನ್ನಾಗಿದೆ ಅಲ್ಲ, ಎಷ್ಟು ಮಾಡಿಬಿಡೋಣ, ಜಲ್ದಿ ಮಾಡೋಣ, ಚೆನ್ನಾಗಿರೋದು ನೋಡ್ಬಿಟ್ಟು ಜಲ್ದಿ ಮಾಡಿಬಿಡ್ಬೇಕು ಅಂತ ಆಸೆ ಬರೋದು. ದಟ್ ಇಸ್ ಕಾಲ್ಡ್ ಆತರ. ವೆನ್ ಯು ಸಿ ಸಮಥಿಂಗ್, when you see on the surface something very attractive, on the surface we see something very attractive, so immediately there is a prompt to do it, immediately do it. But that is not advised by the wise. The wise do not advise that. The wise say deliberate upon that one, and especially take the advice of the learned. Take the advice of the learned and then come to a conclusion. It might take some time, but you should always plan it that way only. The Sanskrit saying is, Sahasa vidadita na kriyam. Sahasa vidadita na kriyam. Kriya is activity. Sahasa in Sanskrit means in urgency or haste. Never carry out an activity in haste. Sahasa vidadita na kriyam andre ಕ್ರಿಯೆಯನ್ನು ಆತ್ರದಲ್ಲಿ ಮಾಡಬೇಡ. ಕ್ರಿಯೆಯನ್ನು, ಯಾವುದೇ ಕ್ರಿಯೆಯನ್ನು ಆತ್ರದಲ್ಲಿ ಮಾಡಬೇಡ. ಅವಿವೇಕ ಪರಮಾಪದಾಂ ಪದಂ. The fruit of haste, it will bring you a big danger and leave it to you. Paramapadam. Apadam is danger. ಆಪದ ಅಂದ್ರೆ ಏನರ್ಥ? ಡೇಂಜರ್. ಆದರೆ ಪರಮಾಪದ ಅಂದರೆ ದೊಡ್ಡ ಅಪಾಯವನ್ನು ತೊಗೊಂಬಂದ್ಬಿಟ್ಬಿಡುತ್ತೆ. ಆತ್ರದಲ್ಲಿ ಏನಾದರೂ ಮಾಡಕ್ಕೆ ಹೋದರೆ ದೊಡ್ಡ ಅಪಾಯವನ್ನು ತೊಗೊಂಬಂದ್ಬಿಟ್ಬಿಡುತ್ತೆ. ಅದಕ್ಕೆ ಆತ್ರದಲ್ಲಿ ಮಾಡಕ್ಕೆ ಹೋಗಬೇಡ. ದ ಸೇಯಿಂಗ್ ಕಂಟಿನ್ಯೂಸ್, ವೃಣುತೆ ಹಿ ವಿಮರ್ಶಕಾರಿಣಂ ಗುಣಲುಬ್ಧ ಸ್ವಯಮೇವ ಸಂಪದ. ಸಂಪದ ಈಸ್ ದೇವಿ ಲಕ್ಷ್ಮಿ. Another name for Lakshmi Devi is called Sampada. It is a Sampat. Sampatti. So Sampada in Sanskrit means the wealth. The goddess of wealth is called as Sampada. This goddess of wealth, she is waiting to go to the person who deliberates and does action. Lakshmi is waiting to go and reside. ದೇವಿ ಲಕ್ಷ್ಮಿ ಬಂದು ಯಾರನ್ನು ಹುಡುಕ್ತಾ ಇದ್ದಾಳೆ? ದೇವಿ ಲಕ್ಷ್ಮಿ. ನಾವೆಲ್ಲ ಲಕ್ಷ್ಮಿಯನ್ನು ಹುಡುಕ್ತೇವೆ. ಮನುಷ್ಯ ಲಕ್ಷ್ಮಿಯನ್ನು ಹುಡುಕ್ತಾನೆ, ಮನುಷ್ಯ ಲಕ್ಷ್ಮಿಯ ಹಿಂದೆ ಹೋಗ್ತಾನೆ. ಆದರೆ ದೇವಿ ಲಕ್ಷ್ಮಿ ಯಾರೋ ಮನುಷ್ಯ ಹಿಂದೆ ಹೋಗ್ತಾಳಂತೆ. ಯಾರು ಮನುಷ್ಯ ಅಂದರೆ ಯಾರು ಬುದ್ಧಿವಂತನಾಗಿ ನಿಧಾನವಾಗಿ ಕೆಲಸ ಮಾಡ್ತಾನೆ ಅವರನ್ನು ಹುಡುಕೊಂಡು ಲಕ್ಷ್ಮಿ ಬರ್ತಾಳಂತೆ. ಲಕ್ಷ್ಮಿ ಲುಕ್ಸ್ ಫಾರ್ ದ ಪರ್ಸನ್ ಹೂ ಡಸ್ ಎನ್ ಆಕ್ಟಿವಿಟಿ ವಿತ್ ಡೆಲಿಬರೇಷನ್, ನಾಟ್ ಇನ್ ಹರಿ. When she sees that a person is deliberating upon the subject correctly, but not in a hurry, not by emotion,
but by deliberation, calmness. When a person deliberates, then Lakshmi comes to us. So this is a beautiful subhashitam. ಇದೊಂದು ತುಂಬ ಸುಂದರವಾದ ಸುಭಾಷಿತ. ಯಾರು ವಿವೇಕಪೂರ್ವಕವಾಗಿ ಕೆಲಸ ಮಾಡ್ತಾನೋ ಅವನ ಬಳಿಯಲ್ಲಿ ಲಕ್ಷ್ಮಿ ಬರ್ತಾಳೆ. ಅರ್ಥ ಆಗ್ತದೆ ನಾನು ಹೇಳ್ತಾ ಇರೋದು? ಸಂಪತ್ತು ಯಾರ ಬಳಿಯಲ್ಲಿ ಬರುತ್ತೆ? ಯಾರು ವಿಚಾರ ಮಾಡಿ ಕೆಲಸ ಮಾಡ್ತಾನೋ, ಯಾರು ಆತರದಲ್ಲಿ ಕೆಲಸ ಮಾಡೋ ಅವನ ಬಳಿಯಲ್ಲಿ ಲಕ್ಷ್ಮಿ ಬರ್ತಾಳೆ ಅಂತ ಸುಭಾಷಿತ ಹೇಳುತ್ತೆ. ಒಂದ್ಸಾರಿ ಹೇಳ್ತೀನಿ ಕೇಳಿ. ಸಹಸಾ ವಿದಧೀತನ ಕ್ರಿಯಾ ಅವಿವೇಕ ಪರಮಾಪದಾಂ ಪದಂ ವೃಣುತೆ ಹಿ ವಿಮರ್ಶಕಾರಿಣಂ ಗುಣಲುಬ್ಧ ಸ್ವಯಮೇವ ಹಿ ಸಂಪದ. ಸ್ವಯಮೇವ ಹಿ ಸಂಪದ. ಸ್ವಯಮೇವ ಅಂದರೆ ತಾಕೇ ಬಂದ್ಬಿಡ್ತಾಳಂತೆ. ಲಕ್ಷ್ಮಿ ವಿಲ್ ಲುಕ್ ಫಾರ್ ದಿಸ್ ಕ್ವಾಲಿಟಿ ಇನ್ ಅ ಹ್ಯೂಮನ್ ಬೀಯಿಂಗ್. ದಟ್ ಕ್ವಾಲಿಟಿ ಇಸ್ ಕಾಲ್ಡ್ ಆಸ್ ಡೆಲಿಬರೇಷನ್. That quality is called as contemplation. One who contemplates, deliberates, and then comes to a conclusion that this is the right thing to do. Lakshmi will come to him. That is why Hanuman is contemplating so deeply. So much he is contemplating, which is the best solution now. How should I contact Sita Devi? The fact that I should contact her, he is deliberate upon that. I must contact, I must speak to her. I must say that I have come. ಸೀತೆ ದೇವಿ ಅಂತ ನಾನು ಹೇಳಲೇಬೇಕು, ಇವಾಗ ನಾನು ಬಂದಿದ್ದೀನಿ ಅಂತ ತಿಳಿಸ್ಲೇಬೇಕಾಗತ್ತೆ. ತಿಳಿಸ್ಲಿಲ್ಲ ಅಂತ ಹೇಳಿದ್ರೆ ಕಷ್ಟ ಆಗುತ್ತೆ, ಆಮೇಲೆ ತಿಳಿಸೋಕ್ಕಾಗಲ್ಲ. ಅದಕ್ಕೋಸ್ಕರ ಹೆಂಗೆ ತಿಳಿಸ್ಬೇಕು ಅಂತ ಯೋಚನೆ ಮಾಡ್ತಾ ಕೂತಿದ್ದಾರೆ. ಹನುಮಂತ ಕೂತಿದ್ದಾರೆ. ಅವರು ವಿವೇಕವಂತರು. ಹನುಮಂತ ಇಸ್ ಅ ವೆರಿ ವೆರಿ ವೈಸ್ ಪರ್ಸನ್. ಸೊ ಈಸ್ ನಾಟ್ ಡೆಲಿಬರೇಟಿಂಗ್ ಅಪಾನ್ ದಟ್. ಇಂಡೀಡ್ ದಿಸ್ ವಿಲ್ ಕಾನ್ಸ್ಟಿಟ್ಯೂಟ್ ಅ ಗ್ರೇಟ್ ಎರರ್ ಆನ್ ಮೈ ಪಾರ್ಟ್ ಇಫ್ ಐ ಓಪನ್ಲಿ ಟಾಕ್ ವಿತ್ ಸೀತಾ. And the death by self-slaughter of Sita, princess of the Videha territory, will follow if I do not talk with her. Two possibilities are there. If I speak to her now, I will be causing commotion. The Rakshasis are there. The Rakshasas are there. ಇವಾಗ ಏನಾದರೂ ಮಾತಾಡ್ಬಿಟ್ರೆ ನಾನು ಸೀತೆ ದೇವಿ ಹತ್ರ ರಾಕ್ಷಸಿಗಳು ಕೇಳಿಸ್ಬಿಡುತ್ತೆ ಕಿವಿ. ಅವರೆಲ್ಲ ಬಂದು ನನ್ನನ್ನು ಹಿಡ್ಕೊಂಡ್ಬಿಡ್ತಾರೆ. ನಾನು ತಪ್ಪಿಸ್ಕೊಳ್ಳೋಕ್ಕೂ ಆಗಲ್ಲ, ಸೀತೆಯನ್ನು ಕಾಪಾಡೋಕ್ಕೂ ಆಗಲ್ಲ. ಅದರಿಂದ ಇವಾಗ ಮಾತಾಡೋದು ಉಚಿತ ಅಲ್ಲ. ಮಾತಾಡದೆ ಹೋದರೆ, if I don't speak to her also, it is absolutely wrong, because if I don't speak to her and I go away like that, she cannot hold on anymore. She cannot hold on. ಇನ್ನು ತಡೆಯೋಕ್ಕಾಗಲ್ಲ, ಸೀತೆಯಿಂದ ಇನ್ಮೇಲೆ ತಡೆಯೋಕ್ಕಾಗಲ್ಲ, ಅಷ್ಟು ದುಃಖ ಬಂದ್ಬಿಟ್ಟಿದೆ. ಖಂಡಿತವಾಗಿ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾಳೆ. ಅದಕ್ಕೋಸ್ಕರ ಇವೆರಡರಲ್ಲಿ ಯಾವ್ದು ಮಾಡೋದು? ಇವಾಗ ಮಾತಾಡಲ್ಲ ಅಥವಾ ಮಾತಾಡದೆ ಹೋಗ್ಬಿಡ್ಲ? Even as darkness disappears at sunrise, objects which are all but accomplished are completely lost at the hands of a timid or thoughtless messenger when they are set in opposition to time and place. Time and place. ಟೈಮ್ ಕನ್ನಡದಲ್ಲಿ, ಇದು ಸಂಸ್ಕೃತ ಏನು ಹೇಳ್ತಾರೆ? ಕಾಲ. ಪ್ಲೇಸ್ ಸ್ಥಾನ. ಕಾಲ ಸ್ಥಾನ. ಸರಿಯಾದ ಸಮಯದಲ್ಲಿ ಸರಿಯಾದ ಜಾಗದಲ್ಲಿ ಏನೇನು ಮಾಡ್ತೀವೋ ಅದೇ ನಮಗೆ ಫಲವನ್ನು ಕೊಡೋದು. ಸೊ ಈ ಅಕಸ್ಮಾತ್ ತಪ್ಪಾದ ಸಮಯದಲ್ಲಿ ದ ರಾಂಗ್ ಟೈಮ್. The sthana is also called as desha. In Sanskrit we say desha kala. Desha kala means time and place. Desha kala means time and place. At the right time, at the right place. ಸರಿಯಾದ ಸಮಯದಲ್ಲಿ ಸರಿಯಾದ ಜಾಗದಲ್ಲಿ ಕೆಲಸ ಮಾಡಿದ್ರೆ ಅದು ನಮಗೆ ಲಾಭಕರವಾಗುತ್ತೆ. ಇಲ್ಲಾಂದರೆ ಮಾಡದೆ ಹೋದರೆ ನಮ್ಮ ಮಾಡಿರೋ ಎಲ್ಲ ಪ್ರಯತ್ನಗಳು ವ್ಯರ್ಥವಾಗಿ ಹೋಗ್ಬಿಡುತ್ತೆ. ಜಸ್ಟ್ ಲೈಕ್ ವೆನ್ ಸನ್ರೈಸ್ ಕಮ್ಸ್, darkness goes away. Similarly, all the efforts will become vain if I do it at the wrong time. ತಪ್ಪಾದ ಸಮಯದಲ್ಲಿ ಮಾಡಿದ್ರೆ ಎಲ್ಲ ವ್ಯರ್ಥವಾಗೋಗುತ್ತೆ. Even a decision duly arrived at by a ruler in consultation with his ministers regarding what should be done and what should be refrained from does not yield good results when implemented by a thoughtless messenger. A messenger, now Hanuman is a messenger. Hanuman ಬಂದ್ಬಿಟ್ಟು ಏನಾಗಿದ್ದಾರೆ? ದೂತ. ಅವರ ಹೆಸರೇನು? ದೂತ ಅಂತ ಹೇಳಿದ್ರೆ ಸಂದೇಶವಾಹಕ. ಸಂದೇಶವಾಹಕ ಅಂದರೆ ಏನಂತ? ಹೋಗಿ ಸಂದೇಶವನ್ನು ಕೊಡೋದು. ಆರ್ ಎ ಮೆಸೆಂಜರ್ ಕ್ಯಾನ್ ಆಲ್ಸೋ ಬಿ ಹ್ಯಾವಿಂಗ್ ಎ ಸ್ಮಾಲ್ ಆಕ್ಟಿವಿಟಿ. He must again, in addition to getting messages, he must also what you call delegated to do some activity. So now this messenger can spoil all the plans of the minister and the king. ಒಬ್ಬ ರಾಜ ಮತ್ತು ಮಂತ್ರಿಗಳಿಬ್ಬರು ಸೇರಿ ಚೆನ್ನಾಗಿ ಮಾತಾಡ್ಕೊಂಡಿರ್ತಾರೆ ಈ ಥರ ಮಾಡಬೇಕು ಅಂತ. ಆದರೆ ದೂತನ ಜೊತೆ ಕಳಿಸಿದಾಗ ದೂತ ತಪ್ಪು ಮಾಡಿಬಿಟ್ರೆ ಎಲ್ಲ ಕೆಟ್ಟು ಹೋಗುತ್ತೆ ಕೆಲಸ. ಅದಕ್ಕೂ ನಾನು ತಪ್ಪು ಮಾಡಬಾರ್ದು. Indeed, messengers fancying themselves clever, but really not so, bring to naught all undertakings on such occasions. ಅಕಸ್ಮಾತಾಗಿ ದೂತ ಬಂದು ಅಹಂಕಾರದ ನನಗೆಲ್ಲ ಗೊತ್ತು ಅಂತ ಅಹಂಕಾರದಲ್ಲಿ ಹೋದರೆ ಅವನ ಕೆಲಸ ಕೆಡಿಸ್ಬಿಡ್ತಾನೆ.
ಗೊತ್ತಿರಲ್ಲ ಅವನಿಗೆ, ಎಲ್ಲ ಕೆಲಸ ಕಳಿಸ್ಬಿಡ್ತಾನೆ. ಸೊ ದ ಮೆಸೆಂಜರ್ ಹ್ಯಾಸ್ ಟು ಬಿ ಟ್ರೂತ್ಫುಲಿ ಎ ಗುಡ್ ಮೆಸೆಂಜರ್. How should I act to ensure that the purpose may not be frustrated? How should I guard against thoughtlessness? And how, I wonder, should I ensure that my leaping across the sea does not go in vain? ನಾನು ಹೇಗೆ ಈ ಸಮಯದಲ್ಲಿ ಸರಿಯಾದದನ್ನು ನಾನು ಹೆಂಗೆ ಮಾಡೋದು ಅಂತ ಯೋಚನೆ ಮಾಡ್ತಾರೆ. ನಾನು ಇಷ್ಟು ದೂರ ಸಮುದ್ರವನ್ನು ದಾಟಿ ಬಂದಿದ್ದೇನೆ. I have crossed the ocean and come. It should not go in vain. So what should I do now? What should I do now? See, even most intelligent person also has got this, this deliberation necessary. How indeed should I ensure that Sita listens to my speech and does not get perturbed? ನಾನು ಮಾತಾಡಬೇಕು, ಆದರೆ ಸೀತೆ ಮನಸ್ಸಲ್ಲಿ ಭಯಾನು ಬರಬಾರ್ದು, ರಾಕ್ಷಸರಿಗೂ ಗೊತ್ತಾಗಬಾರ್ದು. I should speak, but it should not disturb Sita's mind. And at the same time, the Rakshasas also should not come to know that I have spoken. Pondering thus, the wise Hanuman made the following resolve. ಹೀಗೆ ತೀರ್ಮಾನ ಮಾಡಿ ಹನುಮ ಹೀಗೆ ಯೋಚನೆ ಮಾಡ್ತಾ ಆಂಜನೇಯ ಒಂದು ತೀರ್ಮಾನಕ್ಕೆ ಬರ್ತಾರೆ, ಈ ಥರ ಮಾಡೋಣ ಅಂತ ಯೋಚನೆ ಬರ್ತಾರೆ. Singing the praises of her praiseworthy relation, Sri Rama, of unwearied action, I shall take care not to frighten her, her mind being absorbed in her aforesaid Lord. ಒಂದು ಕೆಲಸ ಮಾಡೋಣ, ಏನು ಮಾಡೋದು, ಸೀತೆ ಕಿವಿಗೆ ಕೇಳಿಸೋ ಹಾಗೇನೆ ಶ್ರೀರಾಮರ ಸ್ತುತಿ ಮಾಡ್ಬೋಣ. ಹನುಮಂತನಿಗೆ ಎಲ್ಲ ಭಾಷೆ ಬರುತ್ತಲ್ವಾ. Anjaneya knows the bhasha of Ayodhya and Hanuman knows the bhasha of Sanskrit. He knows the monkey language and he knows also Janakpuri language. Also, he is such a wise person. So he decides, I will now speak not directly to Sita, but I will sing the praises of Ram. Sri Ramana ಮಹಿಮೆಯನ್ನು ಹಾಡ್ತೇನೆ, ಅದು ಅವ್ರ ಕಿವಿಗೆ ಬೀಳುತ್ತೆ. ಯಾರ ಕಿವಿಗೆ? ಸೀತೆ ಕಿವಿಗೆ ಬೀಳುತ್ತೆ. Then when she hears that, she is already contemplating on Sri Ram. So then that will slowly prepare the mood. It will prepare the mood for the message. I shall take care not to frighten her, her mind being absorbed. I shall take care not to frighten her, her mind being absorbed in her aforesaid Lord. ನಾನು ಅವ್ರನ್ನ ಬೆದರಿಸಲ್ಲ, ಸೀತೆಯನ್ನು ಬೆದರಿಸಲ್ಲ, ನಾನು ಭಯ ಬರ್ತಾ ಇರೋವಾಗ ಮೆತ್ತಗೆ ಮಾತಾಡ್ತೀನಿ. Delivering to her the beautiful message conformable to righteousness of Sri Rama, the foremost of the Ikshvakus and a knower of the self, I shall convey it fully, uttering sweet words, and shall make everything so intelligible that Sita will give credence to it. So he's decided very nicely that I will speak in such a manner that it should be audible to Sita, it should conform to already what she is thinking, and it should please her. So all these things here. ನಾನು ಹೇಗೆ ಮಾತಾಡ್ತೀನಿ ಅಂತ ಹೇಳಿದ್ರೆ, ಇವಾಗ ಮಧುರವಾದ ಶಬ್ದಗಳನ್ನು ಮಾತಾಡ್ತೀನಿ. ಯಾವ ವಿಷಯವನ್ನು ಸೀತೆ ಯೋಚನೆ ಮಾಡ್ತಾರೆ, ಯಾರ ಬಗ್ಗೆ ಯೋಚನೆ ಮಾಡ್ತಾರೆ ಸೀತೆ ಇವಾಗ? ರಾಮರ ಬಗ್ಗೆನೇ ಮಾತಾಡ್ತೀನಿ. ಅವ್ರ ಕಿವಿಗೆ ಇಂಪಾಗಿರ್ಬೇಕು, ಆ ಥರ ಮಾತಾಡ್ತೀನಿ. Addressing himself to the young wife of Sri Rama, the Lord of the earth, and remaining seated in the midst of the boughs of the tree occupied by him, the celebrated Hanuman was possessed of great valor, made the following variously worded sweet and truthful speech. ಹೀಗೆ ತೀರ್ಮಾನ ಮಾಡಿಕೊಂಡು ಆಂಜನೇಯ ನಿಧಾನವಾಗಿ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಏನು ಮಾತಾಡ್ತಾನೆ ಮುಂದೆ ಗೊತ್ತಾಗುತ್ತೆ. Thus the canto 30 in the Sundarakanda of the glorious Ramayana of Valmiki, the work of a rishi and the oldest epic. Ekatrimshah sargah. Canto 31. Transported with joy to hear this story, commencing from the birth of Sri Rama and ending with Hanuman's espying Sita, narrated in a human tongue by Hanuman, remaining perched on the Sinsupa tree, and casting her eyes all round, Sita catches sight of Hanuman sitting on a bough of the same Simshapa tree beneath which she stood. This is the essence of what we are going to read. ಅಂದರೆ ಇವಾಗ 31ನೇ ಸರ್ಗದ ಏನು ಹೋಗ್ತಾ ಇದೀವಿ ಅಂತ ಅದರಲ್ಲಿ ಇಂಗ್ಲೀಷಲ್ಲಿ ಹೇಳಿದ್ದಾರೆ. ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ಹನುಮಂತನ ಶಬ್ದವನ್ನು ಕೇಳಿ ತುಂಬ ಸಂತೋಷಪಟ್ಟು ಸೀತೆ ಈ ಕಡೆ ಆ ಕಡೆ ನೋಡ್ತಾ ಇದ್ದಾರೆ. ನೋಡಿದ ತಕ್ಷಣ ಹನುಮಾನ್ ಕಾಣಿಸ್ತಾ ಇರುತ್ತೆ. ಅಂದರೆ ಮೊದಲನೇ ಬಾರಿಗೆ ಸೀತೆ ಹನುಮಾನ ನೋಡ್ತಾ ಇದ್ದಾರೆ, ಮೊದಲನೇ ಬಾರಿ ನೋಡ್ತಾ ಇರೋದು. ಏವಂ ಬಹುವಿಧಾಂ ಚಿಂತಾಂ ಚಿಂತಯಿತ್ವಾ ಮಹಾಮತಿಃ ಸಂಶ್ರವೇ ಮಧುರಂ ವಾಕ್ಯಂ ವೈದೇಹ್ಯಾ ವ್ಯಾಜಹಾರಃ. Now, what
ಈಸ್ ಗೋಯಿಂಗ್ ಟು ಸೇ. ಇವಾಗ ಏನು ಹನುಮಾನ್ ಹೇಳ್ತಾರೆ ಅದು ಶ್ರೀರಾಮರ ಕಥೆ. ಇನ್ ನಟ್ಶೆಲ್ ಈಸ್ ಗೋಯಿಂಗ್ ಟು ಟೆಲ್ ದ ರಾಮಾಯಣ ಅಪ್ ಟು ವಾಟ್ ಇಸ್ ಹ್ಯಾಪನ್ ಟಿಲ್ ನೌ. ಹೌ ದಶರಥ ಮಹಾರಾಜ್ ವಾಸ್ ದೇರ್, ಹೌ he prayed for children, and how the Agni Deva brought and gave all that in nutshell, you know. So in Bharat you will see that Ramayana has been written in many languages in nutshell, in many languages. In Kerala, in Malayalam, in the what you call as the Gramin Bhasha, in the colloquial language. ಭಾರತದಲ್ಲಿ ಅನೇಕ ದೇಶಗಳಲ್ಲಿ, ಅನೇಕ ರಾಜ್ಯಗಳಲ್ಲಿ, ಅನೇಕ ಭಾಷೆಗಳಲ್ಲಿ ಸಂಕ್ಷೇಪವಾದ ರಾಮಾಯಣವನ್ನು ಬರೆದಿದ್ದಾರೆ. ಸಂಕ್ಷೇಪವಾದ ರಾಮಾಯಣ ಬರೆದ ಆ ಥರ ಕೇರಳ ಭಾಷೆಯಲ್ಲಿ ಕೂಡ ಇಟ್ಸ್ ವೆರಿ ನೈಸ್ ಟು ಲಿಸನ್. ಆಲ್ಸೋ ಇಟ್ ಲುಕ್ ವೆರಿ ವೆರಿ ನೈಸ್, ಯು ನೋ, ಲೈಕ್ ಜಸ್ಟ್ ಲೈಕ್ ಎ ಕೊಲೋಕ್ವಿಯಲ್ ಫೋಕ್ ಸಾಂಗ್. ಜನಕ ಇಸ್ pronounced as Chonaka. In Kerala, that is what you call as the Gramin Bhasha. Janaka annake Chonaka. And Magal means daughter. And Sita, Pen. Pen means girl. So Chanakande Magaralyo Sita Pen. Like, you know, like a folk song. Beautifully they sing it. Chanakande Magaralyo Sita Pen. It is the Sita. Is she not the daughter of Janaka? She was the daughter of Janaka. She was kidnapped by Ravana. Rama came and protected her. That is the end of Ramayana. That is the end of Ramayana. ಅಂದರೆ ಜನಕ ಮಹಾರಾಜನ ಮಗಳು ಸೀತೆ, ಅವಳನ್ನು ಅಪಹರಣ ಮಾಡಿಕೊಂಡು ಹೋದ ರಾವಣ. ಅದಾದ ನಂತರ ಹನುಮಾನ್ ಬಂದು ಸಂದೇಶ ಕೊಟ್ಟರು, ರಾಮ ಬಂದರು, ಅವನು ಸೋಲಿಸಿದ್ರು, ಸೀತೆಯನ್ನು ವಾಪಸ್ ತಗೊಂಡು. ಇಷ್ಟ ತಾನೇ ರಾಮಾಯಣ ಅಂತ. ಈ ಥರ ಭಾಷೆಗಳಲ್ಲಿ, ಅನೇಕ ಭಾಷೆಗಳಲ್ಲಿ ಬಹಳ ಸುಂದರವಾಗಿ ಸಂಕ್ಷೇಪವಾಗಿ ರಾಮಾಯಣ ಹೇಳಿದ್ದಾರೆ. ಪೂರ್ವಂ ರಾಮ ತಪೋವನಾದಿಗಮನಂ, ಕೇಳಿದ್ರೆ ಅದು ಪೂರ್ವಂ ರಾಮ ತಪೋವನಾದಿಗಮನಂ ಹತ್ವಾ ಮೃಗಂ ಕಾಂಚನಂ. This was in Sanskrit also. Sankshepa Ramayana is there. So now Hanuman is going to recite the Sankshepa Ramayana, not till the end now, till the moment where Hanuman has come there, and both of them have seen each other. Raja Dasharatho Nama Ratha Kunjara Vajiman Punyashilo Mahakirtir Ikshvakunam Mahayasha Rajarshīṇāṁ Gunashreshṭhah Tapasā Charshibhi Samah Chakravarti Kule Jātah Purandara Samo Bala Bale Ahimsarati Kshudro Ghrini Satya Parakramaha Mukhyasyeekshvaku Vamshasya Lakshmivan Lakshmivardhanaha Vyanjanairyuktah Prithushri Parthivarshabhah Prithvyam Chaturantayam Vishrutas Sukhada Sukhi